ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಆ್ಯಸ್ ಯೂಶುವಲ್ ಇವತ್ತು ಕೂಡ ನಾನು 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ 5 o'clock ಎಲ್ಲ ರೀಚ್ ಆದೆ. ಸೊ ಅದಾದಮೇಲೆ ನಾನು ಪುನೀತ್ ರಾಜ್ಕುಮಾರ್ ಸರ್ಗೆ ಆ್ಯಸ್ ಯೂಶುವಲ್ ನಂತೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನನ್ನ ಗುರಿ ಇನ್ನೂ ದೂರ ಇದೆ. ನಾನು ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಸಾಗ್ತಾ ಇದ್ದೀನಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಕರ್ಮಾರಣ್ಯವಾಧಿಕಾರಸ್ಥೆ ಮಾ ಫಲೇಷು ಕಥಾರ್ಚನ. ಅಂದರೆ ನಿನ್ನ ಕೆಲಸವನ್ನು ಮಾಡು, ಫಲದ ಬಗ್ಗೆ ಹೆಚ್ಚು ಚಿಂತಿಸಬೇಡ. ಇದೇ ನನ್ನ ಫಿಟ್ನೆಸ್ ಜರ್ನಿಯ ಮೂಲ ಮಂತ್ರ. ಆ್ಯಸ್ ಯೂಶುವಲ್ ಎಂದಿನಂತೆ ಇವತ್ತು ಕೂಡ ದೀರ್ಘವಾದ ಮೆಡಿಟೇಷನ್ ಮಾಡಿ ಪ್ರಾಣಾಯಾಮ ಮಾಡಿದೆ. ಸೊ ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ತುಂಬ ಸಿಗುತ್ತೆ. ನಂತರ ಇವತ್ತಿನ ವಿಶೇಷ ಅಭ್ಯಾಸವಾದ ವಜ್ರಾಸನವನ್ನು ಪ್ರಾಕ್ಟೀಸ್ ಮಾಡಿದೆ. ವಜ್ರಾಸನ ಎಂಬುದು ಯೋಗದ ಅತ್ಯಂತ ಸರಳವಾದ ಮತ್ತು ಪರಿಣಾಮಕಾರಿ ಆಸನಗಳಲ್ಲಿ ಒಂದು. ವಜ್ರ ಎಂದರೆ ಗಟ್ಟಿ ಎಂದರ್ಥ. ಈ ಆಸನವನ್ನು ನಿಯಮಿತವಾಗಿ ಮಾಡಿದರೆ ಮನಸ್ಸು ಮತ್ತು ದೇಹ ಎರಡೂ ಕೂಡ ಗಟ್ಟಿಯಾಗ್ತವೆ. ಈ ಆಸನ ಹೆಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ, ಮೊದಲು ನಿಮ್ಮ ಮಂಡಿನ ಫೋಲ್ಡ್ ಮಾಡಿ ಮೊಣಕಾಲುಗಳ ಮೇಲೆ ಕುಳಿತುಕೊಳ್ಳೋದು, ಅಂದ್ರೆ ಮಂಡಿ ಮೇಲೆ ಕುಳಿತುಕೊಳ್ಳೋದು. ಎರಡು ಕಾಲುಗಳ ಹಿಮ್ಮಡಿಗಳ ಮೇಲೆ ನಿಧಾನವಾಗಿ ಕುಳಿತುಕೊಳ್ಬೇಕು. ಬೆನ್ನು ನೇರವಾಗಿ, ಎರಡೂ ಕೈಗಳು ತೊಡೆ ಮೇಲೆ ಇಟ್ಕೊಂಡು ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರಾಟದ ಮೇಲೆ ಗಮನ ಕೊಡಿ. Close your eyes. Observe the practice. Enjoy the posture you are sitting in. ಈ ಆಸನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂದರೆ, ಸೊ ಡೈಜೆಷನ್ ಆಗುತ್ತೆ. ಊಟ ಆದಮೇಲೂ ಮಾಡ್ಬೋದಾದಂಥ ಏಕೈಕ ಆಸನ ಅಂದರೆ ವಜ್ರಾಸನ. ಇದರಿಂದ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ. ಬೆನ್ನು ಮತ್ತು ಸೊಂಟದ ಭಾಗವನ್ನು ಬಲಪಡಿಸುತ್ತೆ ಮತ್ತು ಮನಸ್ಸಿಗೆ ಶಾಂತಿ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ಯಾರಿಗೆಲ್ಲ ಹೆಚ್ಚು ಡೈಜೆಷನ್ ಪ್ರಾಬ್ಲಮ್ ಇದೆ, ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇವತ್ತು ನಾವೆಲ್ಲ ಆರೋಗ್ಯಕ್ಕಿಂತ ಹೆಚ್ಚು ಗಮನ ಬೇರೆ ಕಡೆನೇ ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ವಜ್ರಾಸನದ ನಂತರ ಆ್ಯಸ್ ಯೂಶುವಲ್ ಎಂದಿನಂತೆ ಸೂರ್ಯ ನಮಸ್ಕಾರ ಮಾಡಿದೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದರೆ, ನಿಮ್ಮ ಎಲ್ಲ ದೇಹದ ಭಾಗಗಳಿಗೂ ಇದು ವರ್ಕ್ ಆಗುತ್ತೆ. ಹಾಗೆ ಬಾಡಿನಲ್ಲಿ ಶಕ್ತಿ, ಚೈತನ್ಯ, ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡುತ್ತೆ. ಇವತ್ತಿಗೆ ನನ್ನ ಜರ್ನಿಯ 11ನೇ ದಿನ ಕಂಪ್ಲೀಟ್ ಆಗಿದೆ. ಇದುವರೆಗೂ ಈ ನನ್ನ ಜರ್ನಿನಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಕನ್ನಡ 437 ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್.